ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರೆಲ್ಲಿ, ನರಕ ವೆದೆಯಲ್ಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ, ಹರಿಸಲಪ್ಪುದೆ ನರರು ಮತ್ಸರಿಯ ಸಂಕಟವ, ಕರುಬಿದನ ಹರಿ ಪೊರೆಯೇ ಮಂಕುತಿಮ್ಮ. 201ನೇ ಕಗ್ಗ ಇದು. ಇವತ್ತಿನ ತುಂಬ ದೊಡ್ಡ ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತಿನ ಅವರು ಬರೆದಾಗ ಕಾಲದಿಂದ ಅಲ್ಲ, ಇವತ್ತಿಗೂ ಅದು ಅಲ್ಲಿಂದ ಇಲ್ಲಿಗೆ ಹೆಚ್ಚಾಗ್ತಾನೆ ಹೋಗಿರುವ ಒಂದು ಸಮಸ್ಯೆ. ಏನಪ್ಪ ಆ ಸಮಸ್ಯೆ ಅಂದರೆ, ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರಲ್ಲಿ. ಸದಾ ನಮ್ಗೆ ಹೊಟ್ಟೆ ಕಿಚ್ಚು, ಅವನಿಗೆ ಹಿಂಗಾಗೋಯ್ತು, ಅವನಿಗೆ ಒಳ್ಳೇದಾಗೋಯ್ತು, ಇವಳು ಹೀಗೆ ಬೆಳೆದ್ಬಿಟ್ಲು, ಇವಳಿಗೆಲ್ಲ ಒಳ್ಳೇದಾಗೋಗ್ತಾ ಇದೆ ಅಂತ ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚನ್ನು ಆರಿಸೋ ನೀರು ಎಲ್ಲಿದೆ? ನರಕ ವೆದೆಯಲ್ಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ. ಎದೆಯಲ್ಲಿ ನಾವು ನರಕನ ಇಟ್ಕೊಂಡ್ಬಿಟ್ರೆ, ಒಳಗೆ ನಮ್ಮೊಳಗೆ ನಾವು ನರಕನ ಸೃಷ್ಟಿ ಮಾಡ್ಕೊಂಡ್ಬಿಟ್ರೆ ನಿದ್ದೆ ಮಾಡೋದಕ್ಕೆ ಹೇಗಾಗುತ್ತೆ? ಮತ್ತೆ ಈ ಹಿಂದೆನೂ ಒಂದು ಕಗ್ಗದಲ್ಲಿ ನೋಡಿ, ಹಾಸಿಗೆಯಲ್ಲಿ ಮುಳ್ಳನ್ನು ಹರಡಿ ಅಂತ ಬಳಸ್ತಾರೆ DVG ಅವರು. ಹಾಸಿಗೆ ಅನ್ನೋದು ನೆಮ್ಮದಿಯ ಪ್ರತೀಕ, ಹಾಗೆಯೇ ನಿದ್ದೆ ಅನ್ನೋದು ಅಷ್ಟೇ, ನೆಮ್ಮದಿಯ ಸುಖದ ಪ್ರತೀಕ. ಅದು ಎದೆಯಲ್ಲಿ ನರಕ ಇಟ್ಕೊಂಡ್ಬಿಟ್ರೆ ನಿದ್ದೆಗೆಡೆಯಲ್ಲಿ ನಿದ್ದೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇರೋದೇ ಇಲ್ಲ. ಹರಿಸಲಪ್ಪುದೇ ನರರು ಮತ್ಸರಿಯ ಸಂಕಟವ. ಯಾವತ್ತಾದ್ರೂ ನಾವು ಈ ಹೊಟ್ಟೆ ಕಿಚ್ಚಿನ ಸಂಕಟದಿಂದ ಹೊರಗೆ ಬರೋಕ್ಕಾಗತ್ತಾ? ನಮಗೆ ಸಾಧ್ಯನಾ ಅದು? ಕರುಬಿದನ ಹರಿ ಪೊರೆಗೆ ಮಂಕುತಿಮ್ಮ. ಹೊಟ್ಟೆ ಕಿಚ್ಚು ಪಡೋನನ್ನ ಆ ಹರಿಯೇ ಕಾಪಾಡಬೇಕು ಅಂತ ಹೇಳ್ತಾರೆ. ಅವತ್ತು ಕಗ್ಗ ಬರದ ಕಾಲದಲ್ಲಿ ಹೊಟ್ಟೆ ಕಿಚ್ಚು ಪಡಕ್ಕೆ ನಮ್ಮ ಸುತ್ತಮುತ್ತಲಿನ ಸಮಾಜ ಮಾತ್ರ ಇತ್ತು. ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಹಿಂದ್ಗಡೆ ಮನೆಯವರು, ಹಬ್ಬಬ್ಬ ಅಂದರೆ ನಮ್ಮ ಪಕ್ಕದೂರಲ್ಲಿರೋ ನಮ್ಮ ಸ್ನೇಹಿತರು, ನೆಂಟರು, ಬಂಧುಗಳು, ಬಳಗ ಇದ್ದಿತ್ತೇನು. ಇವತ್ತು ನಾವು ಹೊಟ್ಟೆ ಕಿಚ್ಚು ಪಡೋದಕ್ಕೆ ಇಡೀ ಜಗತ್ತು ಇದೆ, ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ತಾವು ಪಟ್ಟ ಕಷ್ಟವನ್ನೋ ಇನ್ನೊಂದನ್ನೋ ಎಲ್ಲವನ್ನೂ ಮುಚ್ಚಿಟ್ಟು ಸಕ್ಸಸ್ನ ಮಾತ್ರ ಹಾಕೊಳ್ತಾ ಇರ್ತೀವಿ. ನಮಗಾಗಿದ್ದ ಒಳ್ಳೆಯದನ್ನ, ನಾವು ಮಾಡಿದ ಸಾಧನೆಗಳನ್ನ, ನಾವು ಹೋದ ಟೂರ್ಗಳನ್ನ, ನಾವು ಹಾಕಿಕೊಂಡ ಹೊಸ ಬಟ್ಟೆಗಳನ್ನ, ಇವುಗಳನ್ನ ಮಾತ್ರ ಪ್ರದರ್ಶಿಸ್ತಾ ಇರ್ತೀವಿ. ಅದ್ರನ್ನ ಹಿಂದೆ ನಮಗಾದ ಸೋಲುಗಳನ್ನ, ಅಪಮಾನಗಳನ್ನ ಯಾರು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನಾವು ಯಾರೋ ಒಬ್ರಲ್ಲ, ಇಡೀ ಜಗತ್ತು ಕೋಟಿ ಕೋಟಿ ಶತಕೋಟಿ ಜನಗಳ ಎಲ್ಲ ಸಾಧನೆಗಳನ್ನ, ಎಲ್ಲ ಸುಖ ಸಂಪತ್ತು ಸವಲತ್ತುಗಳನ್ನ ನೋಡ್ಕೊಳ್ತಾ ಇದ್ರೆ ಅವತ್ತಿಂದ ಇವತ್ತಿಗೆ ಹೊಟ್ಟೆ ಉರಿ ಮತ್ಸರದ ಪ್ರಮಾಣ ಎಷ್ಟು ಹೆಚ್ಚಾಗಿರಬಹುದು ಅಂತ ಯೋಚಿಸ್ಕೊಳ್ಳಿ. ಇವತ್ತು ನಾವು ಹೊಟ್ಟೆ ಕಿಚ್ಚು ಪಡಕ್ಕೆ ಇಡೀ ಜಗತ್ತು ಸಜ್ಜಾಗಿ ನಿಂತಿದೆ, ನಮಗೆ ಹೊಟ್ಟೆ ಉರಿ ಮಾಡಿಸೋದಕ್ಕೆ, ಮತ್ಸರದ ಸಂಕಟಕ್ಕೆ ಬೀಳಿಸೋದಕ್ಕೆ. ಒಂದು ತಿಳ್ಕೊಳ್ಬೇಕು, ಇದು ಇದರಲ್ಲೇ ಬಂದ ಯಾವುದೋ ಒಂದು ಫಾರ್ವರ್ಡ್. ಒಬ್ಬ ಸಕ್ಸಸ್ ಅಂತ ಸ್ಲೇಟಲ್ಲಿ ಬರ್ದಿರೋದೊಂದು ಬೋರ್ಡನ್ನ ಹಿಡ್ಕೊಂಡು ನಿಂತಿರ್ತಾನೆ, ಸಕ್ಸಸ್ ಅಂತ. ಅವನು ಹಿಂದಿಂದ ಒಂದು ಚಿತ್ರ ಇದೆ, ಅಲ್ಲಿ ಬೆನ್ನ ಹಿಂದೆ ಸೋಲು, ಅವಮಾನ, ಹತಾಶೆ ಎಲ್ಲವೂ ಇದೆ. ಅದನ್ನೆಲ್ಲ ಬೆನ್ನ ಹಿಂದೆ ಹಾಕಿ ಇವತ್ತು ಅವನು ಸಕ್ಸಸ್ ಕಂಡಿದ್ದಾನೆ. ಇವತ್ತು ಹೊಸ ಬಟ್ಟೆ ಹಾಕೊಳ್ತಾ ಇದ್ದಾನೆ, ಇವತ್ತು ಫಾರಿನ್ ಟೂರ್ ಮಾಡ್ತಾ ಇದ್ದಾನೆ, ಇವತ್ತು ಏನೇನೋ ಸಾಧಿಸ್ತಾ ಇದ್ದಾನೆ, ಅವಾರ್ಡ್ಗಳು ತಗೊಳ್ತಾ ಇದ್ದಾನೆ. ಆದರೆ ಅವನನ್ನು ಹೊಟ್ಟೆ ಕಿಚ್ಚು ಪಡೋದಕ್ಕೆ ಮುಂಚೆ ನಾವು ಅವನ ಹಿಂದೆ ಅಷ್ಟೆಲ್ಲ ಇದೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಆ ಸಾಧನೆಗಳನ್ನು ಫೋಟೋ ಹಾಕೋದಕ್ಕೆ ಮುಂಚೆ ಅದ್ರ ಹಿಂದೆ ತುಂಬ ಕಷ್ಟ ಇದೆ, ಅದ್ರ ಹಿಂದೆ ಅವರು ಏನೇನೆಲ್ಲ ಅನುಭವಿಸಿದ್ದಾರೆ ಅನ್ನೋದನ್ನ ಯೋಚಿಸ್ತಾ ಹೋದ್ರೆ ಬಹುಶಃ ನಮ್ಮ ಹೊಟ್ಟೆ ಕಿಚ್ಚು ಕಡಿಮೆ ಆಗಬಹುದೇನೋ. ಇವತ್ತು ನಾನು ಆ ಬೆನ್ನ ಹಿಂದಿನ ಸ್ಥಿತಿನಲ್ಲಿ ಇದ್ದೀನಿ, ಮುಂದೊಂದು ದಿವಸ ನಾನು ಅಲ್ಲೇ ಬಂದು ನಿಂತ್ಕೊಳ್ತೀನಿ ಅನ್ನುವ ಅರಿವು ನಮ್ಮಲ್ಲಿ ಬೆಳೆದ್ಬಿಟ್ರೆ ಎಲ್ಲವೂ ಸುಲಭವಾಗ್ತಾ ಹೋಗುತ್ತೆ. ಹರಿಸಲಪ್ಪುದೆ ನರರು ಮತ್ಸರಿಯ ಸಂಕಟವ. ಯಾವತ್ತಾದರೂ ಸರದ ಸಂಕಟನ ದಾಟ್ತೀವ ಅನ್ನೋ ಕ್ವಶನ್ ಕೇಳ್ತಾರೆ. ಬಹುಶಃ ಹಿಂದಿನ ಕಥೆಯನ್ನು ಅರಿತುಕೊಳ್ತಾ ಹೋದರೆ, ಆ ಹೋರಾಟದ ಫೇಸಲ್ಲಿ ನಾನಿದ್ದೀನಿ ಇವಾಗ, ಅವರು ಅದನ್ನು ದಾಟಿ ಮುಂದೆ ಹೋಗಿದ್ದಾರೆ ಅನ್ನೋ ಅರ್ಥ ಮಾಡ್ಕೊಳ್ತಾ ಹೋದರೆ ಬಹುಶಃ ಆ ಮತ್ಸರದ ಸಂಕಟ ಕಡಿಮೆ ಆಗುತ್ತೇನೋ. ನಾವು ಯಾರನ್ನಾದರೂ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ಆ ಸಂಕಟ ನಮಗಷ್ಟೇ ಹೊರತು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೋತಿದ್ದೀವಿ ಅವ್ರಿಗೇನೂ ಆಗೋದಿಲ್ಲ. ಅಷ್ಟು ಅರ್ಥ ನಾವು ಮಾಡಿಕೊಂಡ್ರೆ ಬದುಕು ಸುಂದರವಾಗುತ್ತೆ ಅಂತ ನನಗನ್ಸುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.